ಶಿಕ್ಷಣ ಕ್ಷೇತ್ರಕ್ಕೆ ಅವರು ಕೊಟ್ಟಂತ ಕೊಡುಗೆ ಅಂತ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದ್ರು. ಸಚಿವರಾಗಿದ್ದಾಗ ಆ ಕ್ಷೇತ್ರಕ್ಕೆ ಅವ್ರದ್ದೇ ಅಂತ ಕೆಲಸವನ್ನು ಮಾಡೋದು ಇವತ್ತು ಸಹ ಜನರನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಅಗಾಧವಾದ ಒಂದು ಆಸಕ್ತಿ ಇತ್ತು ಮತ್ತು ಅದರಂತೆಯೇ ಪ್ರಯತ್ನ ಚಿತ್ತೂರು ನೀರಾವರಿ ಯೋಜನೆಗೆ ನಿಮ್ಮ ಕೊಡುಗೆ ಇತ್ತು, ಅವ್ರದ್ದು ಕೊಡುಗೆ ಇತ್ತು. ಅದು ಈ ನಾಲ್ವರು ನನ್ನ ಹೊತ್ತು ನಡೆವ ಈ ಗುಣವಂತರು ಬಂಧು ಬಳಗ ಅಲ್ಲ ಈ ಹೃದಯವಂತರು. ಬಂದು ಹೋಗೋ ನಡುವೆ ಸಂಬಂಧ ತಂದರು. ನಾಲ್ಕು ಹೆಗಲ ಮೇಲೆ ಈ ಬದುಕಿನ ಕೊನೆಯಾತ್ರೆ ಮುಷ್ಟಿ ಮಣ್ಣಿನಲ್ಲಿ ಮುಗಿಯುವ ಈ ಜಾತ್ರೆ. ಯಾರು ನನ್ನ ಹೊತ್ತು ನಡೆವ ಈ ಗುಣವಂತರು ಬಂಧು ಬಳಗ ಅಲ್ಲ ಈ ಹೃದಯವಂತರು. ಬಂದು ಹೋಗೋ ನಡುವೆ ಸಂಬಂಧ ತಂದರು. ನಾಲ್ಕು ಹೆಗಲ ಮೇಲೆ ಈ ಬದುಕಿನ ಕೊನೆಯಾತ್ರೆ ಮುಷ್ಟಿ ಮಣ್ಣಿನಲ್ಲಿ ಮುಗಿಯುವ ಈ ಜಾತ್ರೆ. ಈ ನಾಲ್ವರು ನನ್ನ ಹೊತ್ತು ನಡೆವ ಈ ಗುಣವಂತರು ಬಂಧು ಬಳಗ ಅಲ್ಲ ಈ ಹೃದಯವಂತರು. ಬಂದು ಹೋಗೋ ನಡುವೆ ಸಂಬಂಧ ತಂದರು. ನಾಲ್ಕು ಹೆಗಲ ಮೇಲೆ ಈ ಬದುಕು. ಚಿತ್ತೂರು ತಾಲೂಕಿನ 2 ಬಾರಿ ಜನಪ್ರಿಯ ಶಾಸಕರಾಗಿ 2ನೇ ಅವಧಿಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಕಾಲ ಸಚಿವರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ BC ನಾಗೇಶ್ವರ ಅವರು ಅನಾರೋಗ್ಯದ ನಿಮಿತ್ತ ಇವತ್ತು ನಿಧನ ಹೊಂದಿರ್ತಾರೆ. ಅವ್ರಿಗೆ ಈ ಚಿತ್ತೂರು ತಾಲೂಕಿನ ಎಲ್ಲ ಕಾರ್ಯಕರ್ತರ ಮತ್ತು ಕುಟುಂಬಸ್ಥರು ಅವ್ರಿಗೆ ದುಃಖ ಭರಿಸುವಂಥ ಶಕ್ತಿ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ, BC ನಾಗೇಶ್ವರ ಅವರು ಇಡೀ ಕರ್ನಾಟಕಕ್ಕೆ ಅಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಛಾಪು ಮೂಡಿಸಿದಂಥ ವ್ಯಕ್ತಿ. ತಿಪ್ಟೂರು ತಾಲೂಕು ಏನಾದರೂ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡೈತೆ ಅಂದರೆ ಅದಕ್ಕೆ BC ನಾಗೇಶ್ವರ ಅವರ ಕೊಡುಗೆ. ಅವರು ಸಂಘ ಪರಿವಾರದ ಮುಖಾಂತರ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದು. ಅವರು ಅನೇಕ ಪದವಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿರೋದ್ರಿಂದ ಅವರು ತಾಲೂಕಿನ ಅಭಿವೃದ್ಧಿ ಬಗ್ಗೆ ತುಂಬ ಮುಂದಾಲೋಚನೆಯನ್ನು ಮಾಡಿ ತುಂಬ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಚಿತ್ತೂರು ತಾಲೂಕಿನಲ್ಲಿ ಮುಂಚೆ ಹೋರಾಡಬೇಕಾದ ರಸ್ತೆ ಮೇಯ್ನು ಮೊದಲನೇ ಅವಧಿಯಲ್ಲಿ 2008ರಲ್ಲಿ ಚುನಾವಣೆಯಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಎಷ್ಟೋ ಸಲ ಹಿಂದೆ 25-30 ವರ್ಷಗಳಲ್ಲಿ ಚಿತ್ತೂರು ರಸ್ತೆಗೆ ಅಗಲೀಕರಣ ಆಗಬೇಕು ಅಂತೇಳಿ ಭಾಳ ಪ್ರಯತ್ನ ಮಾಡಿದ್ರು. ಯಾವುದೋ ಕಾರಣಕ್ಕೆ ಅದೆಲ್ಲ ಆಗಿರಲಿಲ್ಲ. ಅವರು ಮೊದಲನೇ ಸಲ MLA ಆದ ಸಂದರ್ಭದಲ್ಲಿ ಫಸ್ಟು ಚಿತ್ತೂರನ್ನು ರಸ್ತೆಯನ್ನು ಅಗಲೀಕರಣವನ್ನು ಮಾಡಿ ಸಾರ್ವಜನಿಕರಿಗೆ ಮುಕ್ತವಾದ ಹೋರಾಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ರಸ್ತೆ ಅಗಲೀಕರಣ ಬರೀ ರಸ್ತೆ ಅಗಲೀಕರಣ ಮಾಡೋದ್ರ ಜೊತೆಗೆ ಸೈಡ್ಗೆ ನಾವು ರೈಲಿಂಗ್ಸು ಮನೆಗಳಲ್ಲಿ ಏನು ಮಾಡಿಸ್ತೀವಿ, ನಾವು ಮನೆಗಳಿಗೆ ದೊಡ್ಡ ದೊಡ್ಡ ಮನೆಗಳಲ್ಲಿ ಸ್ಟೀಲ್ ರೈಲಿಂಗ್ಸ್ನ ಹಾಕಿಸಿ ಮೆಟ್ಲತ್ತಕ್ಕೆ ಮಾಡ್ತೀವಿ. ಆ ಥರದ ವ್ಯವಸ್ಥೆನ ಇಡೀ ತಾಲೂಕಿನ ಒಳಭಾಗದ ರಸ್ತೆ 2 ಬದಿಗೆ ಬೆರಗಿ ಇದನ್ನು ಹಾಕಿಸೋದ್ರ ಮುಖಾಂತರ ತಾಲೂಕನ್ನು ಒಂದು ಅಭಿವೃದ್ಧಿಯನ್ನು ಮಾಡಿದರು. ಜೊತೆಗೆ ತಿಪ್ಟೂರು ಕೆರೆ ನೀರನ್ನು ಶೇಖರಣೆ ಮಾಡೋದಕ್ಕೆ ಕಡಿಮೆ ಆಗಿತ್ತು. ಅದನ್ನು ಒಂದು ಪ್ರವಾಸಿ ತಾಣವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಕೆರೆಯನ್ನು ಅಭಿವೃದ್ಧಿ ಮಾಡಿ ಆ ಮುಖಾಂತರ ಜನಗಳಿಗೆ ಒಳ್ಳೆ ನೀರನ್ನು, ಕುಡಿಯೋ ನೀರನ್ನು ಶೇಖರಣೆ ಮಾಡಿ ತಾಲೂಕಿನ ಜನತೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದ್ರಲ್ಲಿ ಅವರು ತುಂಬ ಮುಂಚೂಣಿಯಲ್ಲಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಅವರ ಅಧಿಕಾರದ ಅವಧಿಯಲ್ಲಿ ನಾವು SC ಸಮುದಾಯದವರಾಗಿ ಅವ್ರ ಪರವಾಗಿ ನಾನು ಮಾತಾಡಲೇಬೇಕು. ಇವತ್ತು ತಾಲೂಕಿನ ಎಲ್ಲ ಕಾಲೋನಿಗಳಲ್ಲಿ, ಚಿತ್ತೂರು ತಾಲೂಕಿನ ಎಲ್ಲ ಕಾಲೋನಿಗಳಲ್ಲಿ ಸಿಮೆಂಟ್ ರಸ್ತೆ ಮತ್ತು ಚರಂಡಿಗಳು ಆಗಿದ್ದಾವೆ. ಅಂಬೇಡ್ಕರ್ ಭವನಗಳು ಅತಿ ಹೆಚ್ಚು ಆಗಿದ್ದಾವೆ ಅಂದರೆ ಯಾವುದಾದ್ರೂ ದಿನ ಅವರು ನಮ್ಮ ಸಮುದಾಯಕ್ಕೆ ತುಂಬ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿಕೊಡ್ತಾರೆ. ಅವರಿಗೆ ಇಡೀ ಸಮುದಾಯ ನಮಗೆ ಚಿರಋಣಿಯಾಗಿರ್ತೀವಿ. ಅವರು ನಮ್ಮನ್ನೆಲ್ಲ ಯಾವ ರೀತಿ ಅಂದರೆ ಒಂದು ಅಣ್ಣ ತಮ್ಮಂದಿರ್ತಾರೆ. ಯಾವುದೇ ಭಾಗಕ್ಕೆ ಹೋದರೆ, ಯಾವುದೇ ಊರಿಗೆ ಹೋದರೆ, ಇವತ್ತು ಚಿತ್ತೂರಲ್ಲಿ ಕುತ್ಕೊಂಡು ಒಂದು ಕಾಲೋನಿಗಳು ಹೆಸರಿದೆ, ಇಂಥ ಕಾಲೋನಿ ಇಂಥ ಕೆಲಸ ಉಳ್ಕೊಂಡೈತೆ ಅಂತ ಅವರೇ ನಮ್ಮನ್ನು ಕೇಳ್ತಿದ್ದಾರೆ. ಆ ಮಟ್ಟಕ್ಕೆ ಇಡೀ ತಾಲೂಕಲ್ಲಿ ಪ್ರತಿ ಹಳ್ಳಿ ಗೊತ್ತಿರೋಂಥದ್ದು ಇಷ್ಟು ದಿವಸ ಆಗಿರೋ ಶಾಸಕರಲ್ಲಿ ಮುಂದಾದರೆ ಯಾರೂ ಗುರ್ತಿಡೋಕ್ಕಾಗಲ್ಲ ಅನ್ಸುತ್ತೆ.
ಯಾವುದೇ ಊರಿನಲ್ಲಿ ಒಬ್ಬ ವ್ಯಕ್ತಿ ಮಾತಾಡ್ಸಿದ್ರೆ ನಿಮ್ದು ಇದೇ ಕಾಲೋನಿ ಇಂಥ ರೋಡಲ್ಲಿ ನಿಮ್ದು ಕೆಲಸ ಬಾಕಿ ಐತಿ ಅಂತ ಅವರೇ ನಮ್ಮನ್ನು ಕೇಳ್ತಿದ್ರು. ಆ ಥರದ ಒಡನಾಟ ಅಂತ ಇಟ್ಕೊಂಡು ಇಡೀ ತಾಲೂಕನ್ನ ಸಂಚಾರ ಮಾಡಿ ತಾಲೂಕಿನ ಅಭಿವೃದ್ಧಿಗೆ ಅವ್ರ ಸಮಯದಲ್ಲಿ ಭಾಳ ಕೊಡುಗೆಯನ್ನು ಕೊಟ್ಟವ್ರೆ. ಅವರು ಇನ್ನೂ ಭಾಳ ದಿವಸ ನಮ್ಮ ಜೊತೆ ಇರಬೇಕಾಗಿತ್ತು. ಈ ತಾಲೂಕಿಗೆ ಅವರ ಕೊಡುಗೆ ಇನ್ನೂ ನೀಡೋದು ಭಾಳ ಇತ್ತು. ಆದರೆ ದೇವರು ಅಕಾಲಿಕವಾಗಿ ಅವ್ರಿಗೆ ಅನಾರೋಗ್ಯದ ನಿಮಿತ್ತ ತೀರ್ಕೊಂಡವ್ರೆ. ಇದು ನಮಗೆ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಲ್ಲದೆ ರಾಜ್ಯಕ್ಕೆ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಇದೊಂದು ತುಂಬಲಾರದ ನಷ್ಟ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಧನ್ಯವಾದ. ಆನಂದ ಬಟ್ಟೆ